ಮನುಷ್ಯನಿಗೆ ತಿಳುವಳಿಕೆ ಬಂದ ದಿನದಿಂದ ಅವನು ತನಗೆ ಅರಿವಿಲ್ಲದೆಯೇ ಅದೆಷ್ಟೋ ಹೊಸ ಅನ್ವೇಷಣೆಗಳನ್ನು ಮಾಡುತ್ತಾನೆ. ಅದರಲ್ಲಿ ಕೆಲವು ಯಶಸ್ವಿಯೂ ಆಗುತ್ತದೆ. ಈ ಯಶಸ್ಸಿನ ಗುಂಗಿನಲ್ಲಿಯೇ ಅವನು ನಿರತನಾಗಿ ತನ್ನ ಸುಂದರ ಜೀವನವನ್ನೇ ಮರೆತು ಭ್ರಮಾಲೋಕದಲ್ಲಿ ಬಂಧಿಯಾಗುತ್ತಾನೆ. ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಜೀವನದ ಸಂತೋಷದ ದಾರಿಯು ನಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ. ಇದರಿಂದ ನಾವು ವಿನಾಶದ ದಾರಿಯನ್ನು ತಲುಪುತ್ತೇವೆ. ಈ ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ಅನೇಕ ಸಾಧು ಸಂತರು ಸತತ ಪ್ರಯತ್ನದಲ್ಲಿರುತ್ತಾರೆ. ಅದೇ ಸಮಯದಲ್ಲಿ ಮಹಾನ್ ದೈವಜ್ಞ ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ಇದಕ್ಕೊಂದು ಪರಿಹಾರವೆಂಬಂತೆ ನಮಗೆ ಅಗ್ನಿಹೋತ್ರವನ್ನು ನೀಡುತ್ತಾರೆ. ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ. ಇದರಿಂದ ಶಾಂತಿಯುತ ಜೀವನವನ್ನು ನಿರ್ಮಿಸಬಹುದು. ಇದು ವೇದದ ಉಪಾಸನೆ. ಇದರಿಂದ ನಮ್ಮ ಜೀವನದ ಶೈಲಿಯು ಇನ್ನಷ್ಟು ಉತ್ತಮವಾಗಿ ಪೋಷಿಸುತ್ತದೆ. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸಮತೋಲನವನ್ನು ಸೃಷ್ಟಿಸುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡುವುದು ರೂಢಿಯಲ್ಲಿದೆ. ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ. ಅಗ್ನಿಹೋತ್ರವನ್ನು ಮಾಡುವ ವಿಧಾನ: ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಭರಣಿಯನ್ನು ಇಟ್ಟು ಅದರಲ್ಲಿ ಬೆಂಕಿಯನ್ನು ಹೊತ್ತಿಸಲಾಗುತ್ತದೆ. ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ 2 ಸಣ್ಣ ಉದ್ದರಣೆಯಷ್ಟು ಅಕ್ಕಿಯನ್ನು ಅಗ್ನಿಗೆ ಅರ್ಪಿಸಲಾಗುತ್ತದೆ. ಅಗ್ನಿಹೋತ್ರವನ್ನು ಸೂರ್ಯೋದಯದ ಸಮಯದಲ್ಲಿ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಸೂರ್ಯಾಸ್ತದ ಸಮಯದಲ್ಲಿ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಅಗ್ನಿಹೋತ್ರದಿಂದ ಆಗುವ ಪ್ರಯೋಜನಗಳು: ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಮನುಷ್ಯನ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಾಯುಮಾಲಿನ್ಯದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಇದು ಸಾವಯವ ಕೃಷಿಗೆ ಸಹಕಾರಿಯಾಗಿದೆ. ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ಸುಧಾರಿಸುತ್ತದೆ. ಶ್ರೀ ಸದ್ಗುರುಗಳು ಸ್ಥಾಪಿಸಿರುವ ಆಶ್ರಮ ಭಾರತ ದೇಶದ ಮಹಾರಾಷ್ಟ್ರದ ಅಕ್ಕಲಕೋಟದ ಶಿವಪುರಿಯಲ್ಲಿದೆ. ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಯಾಗಾದಿಗಳನ್ನು ಶ್ರದ್ಧೆಯಿಂದ ನೆರವೇರಿಸಲಾಗುತ್ತದೆ. ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧೀಕರಿಸಿ ಮಾನವನ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಇಲ್ಲಿ ವೈದಿಕ ಶಿಕ್ಷಣ, ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿ ಇಂತಹ ಹಲವಾರು ವಿಷಯಗಳ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಪ್ರತಿ ವರ್ಷ ಸಾವಿರಾರು ಜನರು ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಆಯ್ಕೆಯ ವಿಷಯಗಳಲ್ಲಿ ಭಾಗವಹಿಸುತ್ತಾರೆ. ಶಿವಪುರಿಯ ಸ್ವಯಂ ಸೇವಕರು ನಿರ್ಮಿಸಿರುವ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಅಭ್ಯಾಸ ಮಾಡಲು ಹಲವಾರು ಜನರು ದೇಶ ವಿದೇಶದಿಂದ ಆಗಮಿಸುತ್ತಾರೆ. ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಇದರ ಧ್ಯೇಯ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಪಸರಿಸುವುದು, ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು. ಈ ಪ್ರಯತ್ನಗಳು ಮಾನವನ ಜೀವನವನ್ನು ಶುದ್ಧೀಕರಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಕಾರಿಯಾಗಿದೆ. ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ. ಅಗ್ನಿಹೋತ್ರವನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮತ್ತು ಸಲಕರಣೆಗಳನ್ನು ನೋಡೋಣ. ತಾಮ್ರದ ಅಗ್ನಿಕುಂಡ, ಶುದ್ಧ ದೇಸಿ ತುಪ್ಪ, ದೇಸಿ ಹಸುವಿನ ಭರಣಿ, ಅಕ್ಷತೆ, ಕರ್ಪೂರ ಅಥವಾ ಬತ್ತಿ ಅವಶ್ಯಕತೆ ಇದ್ದರೆ. ನಮಸ್ಕಾರ. ನನ್ನ ಹೆಸರು ಯೋಗೇಶ್ ಸಜ್ಜನ್. ನಾನು ಯೋಗ ಥೆರಪಿಸ್ಟ್, ಯೋಗ ಶಿಕ್ಷಕ. ನಮ್ಮ ಯೋಗ ಸೆಂಟರ್ ಜಗ ಯೋಗಾಲಯ ಅಂತ ನಾಗರಭಾವಿಲಿದೆ.
ನಾವು ಅಲ್ಲಿ ಯೋಗ ತರಬೇತಿಗಳನ್ನ ಕೊಡ್ತೀವಿ, ಜೊತೆಗೆ ಅಗ್ನಿಹೋತ್ರವನ್ನು ಕೂಡ ಹೇಳಿಕೊಡ್ತೇವೆ. ಸೊ ಅಗ್ನಿಹೋತ್ರ ಅಂತ ಬಂದಾಗ ಅದು ಒಂದು ರೀತಿ ಯಜ್ಞ ಅಂತ. ಈಗ ಮುಂಚೆ ಕಾಲದಲ್ಲಿ ಯಜ್ಞವನ್ನು ಕೇವಲ ಕೆಲವು ಸ್ಥಳಗಳಲ್ಲಿ ಮಾತ್ರ ಮಾಡಬೇಕಾಗಿತ್ತು, ಕೆಲವೊಬ್ಬರು ಮಾತ್ರ ಮಾಡಬೇಕಾಗಿತ್ತು. ಅಗ್ನಿಹೋತ್ರ ಯಜ್ಞದ ಪ್ರಭಾವ ಎಲ್ಲರಿಗೂ ತಲುಪಬೇಕು ಅಂತ ಹೇಳಿ ಅಕ್ಕಲಕೋಟೆಯ ಶ್ರೀ ಗಜಾನಂದಜಿ ಮಹಾರಾಜ್ ಅವರು ಪ್ರತಿಯೊಂದು ಮನೆಯಲ್ಲೂ ಕೂಡ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅಗ್ನಿಹೋತ್ರವನ್ನು ತೊಗೊಂಬಂದರು, ಅದನ್ನು ಪರಿಚಯಿಸಿದ್ರು. ಯಾವ ರೀತಿ ಅಗ್ನಿಹೋತ್ರ ಅಂತಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಬ್ಬರು ಮಾಡಬಹುದಾದಂತಹ ಯಜ್ಞಕ್ರಿಯೆ, ಅದು ಸುಲಭವಾದಂತಹ ಯಜ್ಞಕ್ರಿಯೆ. ಇದಕ್ಕೆ ದೊಡ್ಡ ದೊಡ್ಡ ಮಂತ್ರಗಳು ಬೇಕಾಗಿಲ್ಲ, ದೊಡ್ಡ ದೊಡ್ಡ ವಸ್ತುಗಳು ಬೇಕಾಗಿಲ್ಲ. ಸಿಂಪಲ್ಲಾಗಿ ಪ್ರತಿಯೊಬ್ಬರ ಮನೆಯಲ್ಲಿನೂ ಕೂಡ ಮಾಡಬಹುದಾದಂತಹ ಈ ಅಗ್ನಿಹೋತ್ರ ಪ್ರಕ್ರಿಯೆಯನ್ನು ನಾವು ತಿಳ್ಕೊಳ್ಳೋಣ. ಸೊ ಈ ಅಗ್ನಿಹೋತ್ರ ಅಂತ ಬಂದಾಗ ಅದಕ್ಕೆ ಬೇಕಾಗಿರುವಂಥದ್ದು ತಾಮ್ರದ ಅಗ್ನಿಕುಂಡ ಮತ್ತು ದೇಸಿ ಹಸುವಿನ ಸೆಗಣಿಯಿಂದ ಮಾಡಿದಂತಹ ಭರಣಿ. ಸೊ ಇದು ಜೊತೆಗೆ ದೇಸಿ ಹಸುವಿನ ತುಪ್ಪ ಮತ್ತು ಅಕ್ಕಿ ಕಾಳುಗಳು, ಉದ್ದರಣೆ, ತುಪ್ಪ ಹಾಕಲಿಕ್ಕೆ ಉದ್ದರಣೆ, ಆಮೇಲೆ ಅವಶ್ಯಕತೆಗೆ ಬೇಕು ಅಂತಂದರೆ ಕರ್ಪೂರ. ಅದನ್ನು ನೀವು ಪಚ್ಚ ಕರ್ಪೂರನ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಕರ್ಪೂರ ಇನಿಷಿಯಲ್ ಆಗಿ ಅಗ್ನಿಯನ್ನು ನಾವು ಪ್ರಜ್ವಲನೆ ಮಾಡಲಿಕ್ಕೆ, ಅಥವಾ ದೀಪ ಕೂಡ ಇಟ್ಕೋಬೋದು ಪಕ್ಕದಲ್ಲಿ, ನೀವು ದೀಪದಿಂದ ಪ್ರಜ್ವಲನೆ ಮಾಡಬಹುದು. ಸೊ ಈ ಅಗ್ನಿಹೋತ್ರ ಮಾಡೋದ್ರಿಂದ ತುಂಬ ಉಪಕಾರಿಗಳು ಅಥವಾ ಉಪಯೋಗಗಳಿದ್ದಾವೆ. ಯಾವ ರೀತಿ ಅಂತ ಕೇಳಿದಾಗ ಅಗ್ನಿಹೋತ್ರವನ್ನು ನಾವು ಬೆಳಗ್ಗೆ ಸೂರ್ಯೋದಯ ಹೊತ್ತಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ಮಾಡ್ಬೋದು. ಈ ಅಗ್ನಿಹೋತ್ರ ಮಾಡಬೇಕಾದರೆ ನಾನೊಬ್ಬನೇ ಮಾಡ್ತೀನಿ, ಆದರೆ ನನ್ನ ಕುಟುಂಬದವರೆಲ್ಲ ಜೊತೆ ಕರ್ಕೊಂಡು ಮಾಡ್ತೀನಿ ನಾವು. ಹಾಗಾಗಿ ಕುಟುಂಬದಲ್ಲಿ ಸೌಹಾರ್ದ ಚೆನ್ನಾಗಾಗತ್ತೆ, ಕುಟುಂಬದವರ ಒಂದು ಸಂಬಂಧ ಚೆನ್ನಾಗಾಗತ್ತೆ. ಒಟ್ಟಿಗೆ ಅಗ್ನಿಹೋತ್ರ ಮಾಡೋದ್ರಿಂದ ಆ ಪ್ರಭಾವ ಕೂಡ ಹೆಚ್ಚಾಗುತ್ತೆ. ಸೊ ಅಗ್ನಿಹೋತ್ರದಲ್ಲಿ ಮಂತ್ರಗಳು ಬರುತ್ತೆ. ಆ ಮಂತ್ರಗಳಿಂದ ತಿಳ್ಕೊಬೇಕಾಗಿರೋದೇನು ಅಂತಂದರೆ, ಯಾವಾಗ ನಾವು ನಮ್ಮ ಆಸೆಗಳನ್ನು, ಒಂದು ಮೋಹಗಳನ್ನು ಬಿಡ್ತೀವೋ ಆಗ ನಾವು ನೆಮ್ಮದಿಯಾಗಿರ್ತೀವಿ ಅಂತ. ಸೊ ಇದರಲ್ಲಿ ಅರ್ಪಣಾ ಭಾವವನ್ನು ನಾವು ಜಾಗೃತಗೊಳಿಸ್ತೀವಿ. ಆ ಅಗ್ನಿಹೋತ್ರ ಕ್ರಿಯೆಯನ್ನು ಮಾಡ್ತಾ ಹೋಗೋಣ ಒಂದ್ಸತಿ. ಸೊ ಮೊದಲನೇದಾಗಿ ನಾವು ಈ ದೇಸಿ ಭರಣಿಗಳನ್ನ ನಾವು ಕೂಡಿಸ್ಕೋತೀವಿ, ಅದನ್ನು ನೆಟ್ಟು ಜೋಡಿಸ್ಕೋತೀವಿ ಒಳಗಡೆ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನು ಜೋಡಿಸ್ಕೋಬೋದು. ಇನಿಷಿಯಲ್ ಆಗಿ ಅದಕ್ಕೊಂದು ಸ್ವಲ್ಪ ತುಪ್ಪದ ಲೇಪನವನ್ನು ಕೂಡ ಮಾಡಿದ್ರೆ ಅಗ್ನಿ ಪ್ರಜ್ವಲನೆ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ದೀಪ ಹಚ್ಚುವಾಗ ಬಳಸುವಂತಹ ಅಥವಾ ಹೇಳುವಂತಹ ಮಂತ್ರಗಳನ್ನು ಕೂಡ ನಾವು ಬಳಸ್ಬೋದು. ಸೊ ಯಾವುದೇ ಸಮಯದಲ್ಲಿ ನಾವು ಮಂತ್ರಗಳನ್ನು ಹೇಳಬೇಕಾದ್ರೆ ಆ ಭಕ್ತಿ ಭಾವ, ಆ ಮಂತ್ರದ ಅರ್ಥವನ್ನು ನಾವು ಮನನ ಮಾಡ್ತಾ ಹೇಳಿದಾಗ ಅದರ ಪ್ರಭಾವ ಹೆಚ್ಚಾಗುತ್ತೆ. ಶುಭಂ ಕರೋತ್ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಸೊ ಅಗ್ನಿಯ ಪ್ರಜ್ವಲನೆ ಆಗಿದೆ. ನಾವು ಅಗ್ನಿ ಬಂದ ಮೇಲೆ ನಮ್ಮ ಇಷ್ಟ ದೇವತಾ ಮಂತ್ರಗಳನ್ನು ಕೂಡ ಜಪಿಸಬಹುದು, ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಕೂಡ ನಾವು ಹೇಳಬಹುದು. ನಾವು ಒಂದು ಸರ್ವ ಆರೋಗ್ಯದ ದೃಷ್ಟಿಯಿಂದ ಮಹಾಮೃತ್ಯುಂಜಯ ಮಂತ್ರವನ್ನು ಒಮ್ಮೆ ಜಪಿಸೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಅಗ್ನಿಯ ಪ್ರಜ್ವಲನೆ ಶುರು ಆದ ಮೇಲೆ ನಾವು ಬೆಳಗಿನ ಹೊತ್ತು
ಸೂರ್ಯೋದಯ ಸಮಯದಲ್ಲಿ ಮಾಡುವಾಗ ಅಕ್ಷತೆಯನ್ನು ನಾವು ಕೈಯಲ್ಲಿ ತಗೊಳ್ತೇವೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಬೆರೆಸ್ತೇವೆ. ಸಂಜೆ ಅಗ್ನಿಹೋತ್ರದ್ದು ಮಂತ್ರ ಹೇಳ್ತಾ ಈಗ ಅರ್ಪಣೆ ಮಾಡೋಣ. ಓಂ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಅರ್ಪಣೆ ಮಾಡಿದ್ಮೇಲೆ ಆ ಅಗ್ನಿ ತತ್ವವನ್ನು ಅಗ್ನಿಯನ್ನು ಗಮನಿಸುತ್ತಾ ಬೆನ್ನೇರ ಮಾಡಿ ಸಹಜ ಉಸಿರಾಟದಲ್ಲಿ ಅಗ್ನಿಯನ್ನೇ ನೋಡುತ್ತಾ ಕುಳಿತುಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತಾ, ಕಣ್ಣು ಮುಚ್ಚಿದ್ದರೂ ಸಹ ಆ ಅಗ್ನಿಯನ್ನೇ ದರ್ಶನ ಮಾಡುತ್ತಾ ಧ್ಯಾನಸ್ಥರಾಗೋಣ. ಈ ಅಗ್ನಿಹೋತ್ರ ಮಾಡಬೇಕಾದ್ರೆ ಒಂದು ಪಂಚಶೀಲ ಸಾಧನಾ ಮಾರ್ಗ ಅಂತ ನಾವು ಹೇಳ್ತೀವಿ. ಸೊ ಪಂಚಸಾಧನಾ ಮಾರ್ಗದಲ್ಲಿ ಯಜ್ಞ, ದಾನ, ತಪೋ, ಕರ್ಮ, ಸ್ವಾಧ್ಯಾಯ ಈ 5 ನಾವು ಪಾಲಿಸಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಜೀವನದಲ್ಲಿ ನಾವು ಅದನ್ನು ಪಾಲಿಸ್ಬೇಕಾದ್ರೆ ಏನು ಅನುಕೂಲ ಆಗುತ್ತೆ ಅಂತಂದಾಗ, ವಾಯುಮಂಡಲ ಶುದ್ಧಿ ಹೇತು ಯಜ್ಞಕರ್, ನಿರ್ಮಮತ್ವ ಹೇತು ದಾನಕರ್, ಸಂಕಲ್ಪ ಸಿದ್ಧಿ ಹೇತು ತಪೋಕರ್, ಆತ್ಮಶುದ್ಧಿ ಹೇತು ಕರ್ಮಕರ್, ಮುಕ್ತಿ ಹೇತು ಸ್ವಾಧ್ಯಾಯಕರ್ ಅಂತ. ಸೊ ನಾವು ಈ 5 ಪಂಚ ಸಾಧನ ಮಾರ್ಗಗಳನ್ನು ನಾವು ಪಾಲಿಸ್ತಾ ಅದರಲ್ಲಿ ಒಂದು ಭಾಗ ಬರುತ್ತೆ ಅಗ್ನಿಹೋತ್ರ. ಇದರಿಂದ ನಮ್ಮ ವಾಯುಮಂಡಲ ಶುದ್ಧಿ ಆಗುತ್ತೆ. ಹಾಗಾಗಿ ಅಗ್ನಿಹೋತ್ರವನ್ನು ನಾವು ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡಬೇಕು. ಈಗ ಅಗ್ನಿ ಪ್ರಜ್ವಲನೆ ಆಗ್ತಾ ಇದೆ. ನಾವು ಅಗ್ನಿಯ ಮುಂದೆ ನಾವು ತ್ರಿಸತ್ಯ ಶರಣಾಗತಿಯನ್ನು ಹೇಳೋಣ. ತ್ರಿಸತ್ಯ ಶರಣಾಗತಿ ಅಂತ. ಸೊ ನಾವು ಅಗ್ನಿಯ ಮೂಲಕ ಪರಮಾತ್ಮನಿಗೆ ಶರಣಾಗತಿಯನ್ನು ಮಾಡ್ತೀವಿ. ಪರಮಾತ್ಮನಲ್ಲಿ ನಾವು ಶರಣಾಗತಿಯನ್ನು ಹೊಂದುತ್ತೀವಿ. ಸೊ ಅದನ್ನು ನಾನು ಹೇಳ್ತೇನೆ. ಸತ್ಯಂ ಶರಣಂ ಗಚ್ಛಾಮಿ, ಸತ್ಯಧರ್ಮಂ ಶರಣಂ ಗಚ್ಛಾಮಿ, ಸತ್ಯಧರ್ಮ ಸಂಗಂ ಶರಣಂ ಗಚ್ಛಾಮಿ. ಸತ್ಯಂ ಶರಣಂ ಗಚ್ಛಾಮಿ, ಸತ್ಯಧರ್ಮಂ ಶರಣಂ ಗಚ್ಛಾಮಿ, ಸತ್ಯಧರ್ಮ ಸಂಗಂ ಶರಣಂ ಗಚ್ಛಾಮಿ. ಸತ್ಯಂ ಶರಣಂ ಗಚ್ಛಾಮಿ, ಸತ್ಯಧರ್ಮಂ ಶರಣಂ ಗಚ್ಛಾಮಿ, ಸತ್ಯಧರ್ಮ ಸಂಗಂ ಶರಣಂ ಗಚ್ಛಾಮಿ. ಮಂತ್ರ ಹೇಳಿದ ಮೇಲೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಸ್ಥಿತಿನಲ್ಲಿ ಆ ಅಗ್ನಿಯನ್ನೇ ನಾವು ದರ್ಶನ ಮಾಡ್ತಾ ಧ್ಯಾನಸ್ಥರಾಗೋಣ. ಸಹಜವಾದ ದೀರ್ಘ ಉಸಿರಾಟ, ಬೆನ್ನು ನೇರವಾಗಿರಲಿ. ನಿಮಗೆ ಎಷ್ಟು ಸಮಾಧಾನವೋ ಅಷ್ಟು ಹೊತ್ತು ಧ್ಯಾನಸ್ಥರಾಗಿ ಕೂತ್ಕೋಬಹುದು. ಆಮೇಲೆ ಆ ಅಗ್ನಿಕುಂಡಕ್ಕೆ ನಾವು ನಮಸ್ಕಾರ ಮಾಡ್ತಾ ಅಗ್ನಿಹೋತ್ರನ ಮುಗಿಸ್ಬೋದು. ಸೊ ಈ ಅಗ್ನಿಹೋತ್ರವನ್ನು ನೀವೀಗ ನೋಡಿದ್ದೀರಿ. ಅಗ್ನಿಹೋತ್ರ ಮಾಡುವ ಪ್ರಕ್ರಿಯೆ ತುಂಬ ಸುಲಭದ್ದು. ಮನೆಯಲ್ಲಿ ಗಂಡ್ಮಕ್ಕಳು, ಹೆಣ್ಮಕ್ಕಳು, ತಿಳುವಳಿಕೆ ಇರುವಂತಹ ಮಕ್ಕಳು ಅದನ್ನು ಅಗ್ನಿಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅದನ್ನು ಬಳಸುವಂತಹ ಜಾಗೃತೆ ಇರುವಂತಹ ಮಕ್ಕಳು ಕೂಡ ಮಾಡ್ಬೋದು ಮನೆಯಲ್ಲಿ. ಇದನ್ನು ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು 2 ಟೈಮ್ ಮಾಡಬಹುದು. ಅದರಿಂದ ಉಂಟಾಗುವಂತಹ ಪರಿಣಾಮಗಳನ್ನು ನೀವೆಲ್ಲರೂ ಗಮನಿಸ್ಬೋದು. ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ರೋಗ ರುಜಿನಗಳು ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ನೀವು ಮಾಡುವಂತಹ ನಿಮ್ಮ ಗುರಿಯ ಎಡೆಗೆ ಸಾಗುವಂತಹ ಶಕ್ತಿಯನ್ನು ಕೂಡ ಕೊಡುತ್ತೆ.
ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಅಗ್ನಿಹೋತ್ರದ ಅಭ್ಯಾಸವನ್ನು ಪ್ರಾರಂಭ ಮಾಡಬಹುದು. ಪ್ರಾರಂಭ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. NKR TV ಎಲ್ಲ ವೀಕ್ಷಕ ಬಂಧು ಮಿತ್ರರೇ, ದೇವರ ಪೂಜೆಗೆ ಮಾಡುವಾಗ ಪದ್ಮಾಸನದಲ್ಲಿ ಕುಳಿತು ನಾವು ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠ. ಇದರಿಂದ ವೈಜ್ಞಾನಿಕವಾದಂಥ ಮಹತ್ವವೂ ಇದೆ. ಹಾಗೆ ಈ ಒಂದು ಆಸನದಲ್ಲಿ ಕುಳಿತು ಮಾಡುವ ಎಲ್ಲ ಪ್ರಕ್ರಿಯೆಗಳು ಕೂಡ ಯಶಸ್ವಿಯೂ ಆಗುತ್ತೆ. ಅದರೊಂದಿಗೆ ನಮ್ಮ ಆರೋಗ್ಯವೂ ಕೂಡ ಹೆಚ್ಚಾಗುತ್ತೆ. ಈ ಸಂಚಿಕೆಯಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಮೊದಲಿಗೆ ಪದ್ಮಾಸನ. ಪದ್ಮ ಅಂದರೆ ತಾವರೆ ಹೂ. ಆಸನ ಅಂತ ಹೇಳಿದ್ರೆ ಆಕಾರ. ಪದ್ಮದ ಅಂದರೆ ಕಮಲದ ಹೂವಿನಂತೆ ಆಸನವನ್ನು ಮಾಡೋದು, ಅಥವಾ ಕಮಲದ ಮೇಲೆ ಕೂತಿರುವ ಹಾಗೆ ಆಸನವನ್ನು ನಾವು ಕಾಣಬಹುದು. ಇದು ನಮ್ಮ ಪದ್ಮಾಸನದ ಅರ್ಥವಾದರೆ, ಈ ಎಲ್ಲ ಆಸನಗಳನ್ನು ನಾವು ಸಹಜವಾಗಿ ನಾವು ನೋಡಿದ್ದೀವಿ ಅಂತ ಹೇಳಿದ್ರೆ ದೇವರ ಚಿತ್ರಗಳಲ್ಲಿ ಲಕ್ಷ್ಮಿ, ಬ್ರಹ್ಮ, ಬೌದ್ಧರು ಹಾಗೂ ನಮ್ಮ ಜೈನ ತೀರ್ಥಂಕರ ವಿಗ್ರಹಗಳನ್ನು ನೋಡೋದಾದರೆ ಸಾಮಾನ್ಯವಾಗಿ ಕಮಲದ ಹೂವಿನ ಮೇಲೆ ಕುಳಿತಿರುವಂಥದ್ದು ನಾವು ಕಾಣ್ತೀವಿ. ಪದ್ಮ ಅಂದರೆ ಕಮಲ, ಕಮಲದ ಮೇಲೆ ಕುಳಿತಿರೋರು ಆಗ್ಬೋದು, ಅಥವಾ ಕಮಲದ ರೀತಿಯಲ್ಲಿ ಕುಳಿತುಕೊಳ್ಳುವಂಥದ್ದು. ಇದು ಕೂಡ ಈ ಒಂದು ಆಸನಕ್ಕೆ ಬರುತ್ತೆ. ಈ ಪದ್ಮಾಸನದಲ್ಲಿ ಬಂದಾಗ ಯಾಕಿಷ್ಟು ಆಸನಕ್ಕೆ ಮಹತ್ವ, ಯಾಕೆ ಈ ಸ್ಥಿತಿಗೆ ಮಹತ್ವ ಅನ್ನೋದಾದರೆ, ಪದ್ಮಾಸನದಲ್ಲಿ ಆಗುವಂಥ ಪ್ರಯೋಜನಕಾರಿಯಾದಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಆಗ ಮಾತ್ರ ನಮಗೆ ಈ ಪದ್ಮಾಸನದ ಮಹತ್ವವನ್ನು ನಾವು ಅರ್ಥಕೊಳ್ತೀವಿ. ಯಾಕಂದರೆ ಹೇಗೆಂದರೆ ಹಾಗೆ ನಾವು ಕುಳಿತು ಪೂಜೆಯನ್ನು ಮಾಡುವಷ್ಟು ಫ್ರೀಡಮ್ ನಮಗೆ ಸ್ವತಂತ್ರವಾದಂಥದ್ದು ಕೊಟ್ಟಿದೆ. ನೀವೆಲ್ಲ ಗಮನಿಸಬಹುದು ವೀಕ್ಷಕರೇ, ಬೇರೆಲ್ಲ ಮತಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಆಚರಣೆಗಳಲ್ಲಿ ಅವರು ದಿನ ಕೂಡ ನಿಗದಿ ಮಾಡಿ, ಸಮಯ ನಿಗದಿ ಮಾಡಿ ಒಂದೆಡೆ ಸೇರುವಂಥದ್ದು ನಾವೆಲ್ಲ ನೋಡ್ತಿದ್ದೀವಿ. ಅರೆ, ನಮ್ಮ ಸನಾತನ ಧರ್ಮದಲ್ಲಿ ಈ ರೀತಿ ಯಾವ ರೀತಿಯ ನಿರ್ಬಂಧಗಳು ಅಥವಾ ಯಾವುದೇ ರೀತಿಯಾದಂಥ ಸೂಚನೆಗಳು ಇಲ್ಲ. ಯಾರು ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಬೋದು, ಯಾವ ಸ್ಥಿತಿಲಿ ಬೇಕಾದ್ರೂ ಕೂತು ಪೂಜೆ ಮಾಡ್ಬೋದು, ಅಥವಾ ಪೂಜೆ ಮಾಡದೇ ಇರ್ಬೋದು, ಅಥವಾ ಅವರು ಪಾಲ್ಗೊಳ್ಳದೇ ಇರ್ಬೋದು. ಇದನ್ನು ಗಮನಿಸೋದಾದರೆ ನಮ್ಮ ಸಂಸ್ಕೃತಿ ಎಷ್ಟು ವಿಶಾಲ ಅನ್ನೋದು ನಾವು ತಿಳ್ಕೊಳ್ಬೋದು. ಯಾಕೆಂದರೆ ಬೇರೆ ಎಲ್ಲ ಆಚರಣೆಗಳಲ್ಲಿ ನೀವು ನೋಡೋದಾದರೆ ನಿರ್ದಿಷ್ಟ ದಿನ, ನಿರ್ದಿಷ್ಟ ಸಮಯ, ಆ ದಿನ ಎಲ್ಲ ಮನೆಯವರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಅವರು ಒಂದೆಡೆ ಸೇರಲೇಬೇಕು. ಆದರೆ ನಮ್ಮಲ್ಲಿ ನೀವು ನೋಡೋದಾದರೆ ಅವರು ಬರಲಿ, ಬರದೇ ಹೋಗಲಿ, ಪಾಲ್ಗೊಳ್ಳದೆ ಹೋಗಲಿ, ಆ ಒಂದು ಪ್ರಕ್ರಿಯೆನ ಮಾಡದೆ ಹೋಗಲಿ, ಎಲ್ಲದಕ್ಕೂ ವಿನಾಯಿತಿ ಇದೆ. ಅಂದರೆ ವಿನಾಯಿತಿ ಅಂತ ಹೇಳಿದ್ರೆ ಮಾಡದೇ ಇರೋದೇ ಅಲ್ಲ, ಇದನ್ನು ಅನುಸರಿಸಬೇಕು, ಅದು ಅವರಿಗೆ ಮಹತ್ವ ಅನ್ನಿಸ್ಬೇಕು. ಆ ರೀತಿಯಾದಂಥ ವಿಚಾರವನ್ನು ನಮಗೇ ಬಿಟ್ಟಿರುವಂಥದ್ದು. ಯಾವುದನ್ನು ಎಷ್ಟು ಬೇಕಾದ್ರೂ ನಾವು ಆಚರಣೆ ಮಾಡಲಿಕ್ಕೆ ಅನ್ಲಿಮಿಟೆಡ್ ಆಗಿ ನಮಗೆ ಬಿಟ್ಟಿರೋದು. ಕೆಲವು ಮತಗಳಿಗೆ ನಿರ್ದಿಷ್ಟವಾದಂಥ ಭಾರಿ ಪ್ರಾರ್ಥನೆ, ಪೂಜೆ ಅಂತ ವಿಚಾರಗಳಿದ್ದರೆ, ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಪೂಜೆಗಳನ್ನು ಮಾಡ್ಬೋದು. ಉದಾಹರಣೆಗೆ ನೋಡಿ, ಕಾಳಿ ಪೂಜೆ ಎಲ್ಲ ಮಧ್ಯರಾತ್ರಿಯಲ್ಲೇ ಮಾಡ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ವಿಶಾಲತೆಯನ್ನು ಕೊಟ್ಟಿದ್ದಾರೆ ಮತ್ತು ಸ್ವತಂತ್ರವಿದೆ, ಮತ್ತು ಅವರೇ ಅದನ್ನು ಗಮನಿಸಿ ನಮ್ಮ ಆಸಕ್ತಿಯನ್ನು ಹೆಚ್ಚು ಮಾಡಿಕೊಂಡು ನಾವು ಆಚರಿಸಬೇಕು ಅನ್ನೋದಕ್ಕೆ ಬಿಟ್ಟಿದ್ದಾರೆ. ನಿರ್ಬಂಧ ಮಾಡಿದ್ರೆ ಲಿಮಿಟೇಷನ್ ಆಗುತ್ತೆ. ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ ಅನ್ಲಿಮಿಟೆಡ್. ಹಾಗಾಗಿ ಇದನ್ನು ನಾವು ಮನಗಾಣಬೇಕು. ಹಾಗೆ ಕೆಲವು ಆಚರಣೆಗಳನ್ನು ಮಾಡಬೇಕಾದ್ರೆ ಅದರ ಆಚರಣೆ ಜೊತೆಯಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳೋದಕ್ಕೆ ಈ ಪದ್ಮಾಸನ ಬಹಳ ಪ್ರಮುಖವಾಗಿರುತ್ತೆ. ಕುಳಿತಿರುವಂಥ ಭಂಗಿ ಅಥವಾ ಆ ಒಂದು ಸ್ಥಿತಿ ಭಗವಂತನಿಗೆ ಸಮರ್ಪಿಸ್ಕೊಳ್ಳೋದಕ್ಕೆ ಬಹಳ ಉಪಯುಕ್ತವಾಗಿದೆ. ಕಾರಣ ಅಂತ ಹೇಳಿದ್ರೆ, ಪದ್ಮಾಸನದ ಸ್ಥಿತಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಬಲಗಾಲಿನ ಪಾದವನ್ನು ಎಡ ತೊಡೆಗೆ ತರುವಂಥದ್ದು, ಎಡಗಾಲನ್ನು ಮಡಚಿ ಬಲ ತೊಡೆಗೆ ತುದಿಯ ಭಾಗಕ್ಕೆ ತರುವಂಥದ್ದು. ಅಂದರೆ ಕಾಲುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಮಡಚಿಟ್ಕೊಳ್ಳೋದು. ಅದಾದಮೇಲೆ ಕೈಗಳು ಮಣಿಕಟ್ಟಿನ ಭಾಗ
ಮಂಡಿ ಚಿಪ್ಪಿಗೆ ತಾಕಿರಬೇಕು ಮತ್ತು ಮೊಣಕೈನ ನೇರ ಮಾಡಿ ಬೆನ್ನನ್ನ ಮೇರುದಂಡವನ್ನು ನೇರಗೊಳಿಸಿ ಕುತ್ತಿಗೆ ಭಾಗವನ್ನು ನೇರವಾಗಿಟ್ಟು ದೃಷ್ಟಿಯನ್ನ ಭಗವಂತನೆಡೆಗೆ ಹರಿಸುವಂಥದ್ದು. ಈ ಒಂದು ಸ್ಥಿತಿಯಲ್ಲಿ ಇರುವಾಗ ಇಡೀ ಶರೀರ ಜಾಗೃತ ವ್ಯವಸ್ಥೆಯಲ್ಲಿ ಇದ್ದು ಭಗವಂತನ ಕಾರ್ಯದಲ್ಲಿ ಭಗವಂತನ ಪೂರ್ಣವಾಗಿ ಏಕಾಗ್ರತೆಯನ್ನು ಗೊಳಿಸೋದಕ್ಕೆ ಸಹಕಾರಿಯಾಗಿರುತ್ತೆ. ಇದಲ್ಲದೆ ಬಹಳ ಸುಲಭವಾಗಿ ವ್ಯಕ್ತಿಯಲ್ಲಿರುವಂಥ ಕುಂಡಲಿನಿ ಶಕ್ತಿ 7 ಸಪ್ತ ಚಕ್ರಗಳೇನಿದೆ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಮಿತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾಚಕ್ರ, ಸಹಸ್ರಾರ ಚಕ್ರ, ಹೀಗೆ 7 ಚಕ್ರಗಳು ಏನು ನಮ್ಮ ಶರೀರದಲ್ಲಿದೆ, ಕೆಳಭಾಗದಿಂದ ಹಿಡಿದು ನಡು ನೆತ್ತಿಯವರೆಗೂ ಇರುವಂಥ ಚಕ್ರಗಳ ಆ ಅರಳುವಿಕೆಯೇ ಸಮಾನ ರೇಖೆಗೆ ಬಂದು ಮೂಲಾಧಾರ ಚಕ್ರದಿಂದ ಚೈತನ್ಯ ಶಕ್ತಿ ಸಹಸ್ರಾರಕ್ಕೆ ಬಂದು ಮುಟ್ಟುವಂಥದ್ದು. ಸಹಸ್ರಾರದಲ್ಲಿ ಕೂಡ ವಿಶೇಷವಾಗಿ ಸಹಸ್ರಾರ ಅಂದರೆ 1000 ದಳಗಳ ಒಂದು ಪುಷ್ಪ, ತಾವರೆ ಪುಷ್ಪ. ಅದಕ್ಕೆ ನಮಗೆ ತಾವರೆಗಳಲ್ಲಿ ಕೂಡ ನೀವು ನೋಡೋದಾದರೆ ಸಹಸ್ರ ಪುಷ್ಪ ಅದು ಬರುತ್ತೆ, ಅದ್ರ ಒಳಗಡೆ ನೋಡೋದಾದರೆ ಸಹಸ್ರ ದಳಗಳು ಬರ್ತವೆ. ಇಲ್ಲಿ ನಡು ನೆತ್ತಿಯಲ್ಲಿ ಬರುವಂಥ ಒಂದು ಚಕ್ರ ಸಹಸ್ರಾರ ಚಕ್ರ, ಅದು ಕೂಡ ಪುಷ್ಪಕ್ಕೆ ಅಲ್ಲಿ ಹೋಲಿಕೆ ಮಾಡಿದೆ. ಮೂಲಾಧಾರದಿಂದ ಹಿಡಿದು ಸಹಸ್ರದವರೆಗೆ ಈ ಚಕ್ರವನ್ನು ಉದ್ದೀಪನಗೊಳಿಸುವಂಥದ್ದು, ಜಾಗೃತಗೊಳಿಸುವಂಥದ್ದು ಮತ್ತು ಸಮಾನ ರೇಖೆಗೆ ತರುವಂಥ ಒಂದು ಸ್ಥಿತಿಯೇ ಪದ್ಮಾಸನ. ಹೀಗಾಗಿ ಈ ಒಂದು ಆಸನಕ್ಕೆ ಬಹಳ ಮಹತ್ವವಿದೆ. ಇದನ್ನು ಪೂಜಾ ಸಂದರ್ಭದಲ್ಲಿ, ಧ್ಯಾನ ಸಂದರ್ಭದಲ್ಲಿ ಇದನ್ನು ಅಭ್ಯಾಸ ಮಾಡೋದು ಬಹಳ ಪರಿಣಾಮಕಾರಿ ಮತ್ತು ಫಲದಾಯಕ. ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಸ್ಥಿತಿಯಲ್ಲಿ ಕುಳಿತು ಮಾಡುವಂಥದ್ದು ಬಹಳ ವಿಶೇಷ. ನಾವು ಕೆಳಗಡೆ ಕೂತ್ಕೊಳ್ಳುವಷ್ಟು ಪರಿಸ್ಥಿತಿಯಲ್ಲೂ ಇಲ್ಲ ನಾವು. ಕಾರಣ, ಡೈನಿಂಗ್ ಟೇಬಲ್ ಬಂದಾಗಿದೆ, ಎಲ್ಲೂ ಹೋದರೂ ಕೂಡ ನಮಗೆ ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳು ಬಂದುಬಿಟ್ಟಿದೆ. ಹಾಗಾಗಿ ನೆಲದ ಮೇಲೆ ಕೂತ್ಕೊಳ್ಳುವಂಥ ಒಂದು ಪ್ರಮೇಯವೇ ಇಲ್ಲ. ಆದ ಕಾರಣ ಏನಾಗಿದೆ ಅಂದರೆ ಇವತ್ತು ಸಹಜವಾಗಿ ಕಾಲು ಮಡಚಿಕೊಂಡು ಕೆಳಗಡೆ ನಾವು ಕುತ್ಕೊಳ್ಳುವಂಥ ಸ್ಥಿತಿಗೆ ನಾವು ಹೆಚ್ಚು ಕಾಲ ಕುತ್ಕೊಳ್ಳೋಕ್ಕೆ ಆಗದೇ ಇರುವಂಥ ಸ್ಥಿತಿಗೆ ಬಂದು ತಲುಪಿದ್ದೀವಿ. ಉದಾಹರಣೆಗೆ ಯಾವುದೋ ಒಂದು ಮನೆಯಲ್ಲಿ ಪೂಜೆ ಅಥವಾ ಸಹಸ್ರಾರು ಜನ ಸೇರಿರುವಂಥ ಸಭೆ, ನಾವಲ್ಲಿ ಹುಡ್ಕೋದೆ ಫಸ್ಟು ಚೇರ್ ಎಲ್ಲಿದೆ ಅಂತೇಳಿ. ಅಲ್ಲಿ ಗುರೂಜಿಯವರ ಅಥವಾ ಯಾವುದೋ ಒಬ್ಬ ಸನ್ಯಾಸಿಯ ಪ್ರವಚನ ಕಾರ್ಯಕ್ರಮಗಳಲ್ಲಿ ಕೂತು ಕೇಳುವಷ್ಟು ಸಮಯ ನಮಗೂ ಇರಲ್ಲ ಮತ್ತು ಹೆಚ್ಚು ಹೊತ್ತು ಕೂತ್ಕೊಳ್ಳೋದಕ್ಕೂ ನಮ್ಮ ಶರೀರಕ್ಕೆ ಹೊಗ್ಗೂ ಇರೋದಿಲ್ಲ. ಇದೆಲ್ಲ ನಮ್ಮನ್ನು ಎಲ್ಲಿ ತೊಗೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಮಗೆ ಸಾಮಾನ್ಯವಾಗಿ ಶಾರೀರಿಕ ಸಮಸ್ಯೆಗಳು ಹೆಚ್ಚಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವತ್ತಿನ ಸಣ್ಣ ಮಕ್ಕಳುಗಳೇ 2 ನಿಮಿಷ ನಿಂತ್ಕೊಳ್ಳೋದಾಗಲಿ ಅಥವಾ ಒಂದೆಡೆ ಪೂಜೆಗೆ ಭಜನೆಗೆ ಕೂತ್ಕೊಳ್ಳೋದಾಗಲಿ ಕಷ್ಟ ಆಗಿದೆ. ಹಾಗಾಗಿ ಇವತ್ತೆಲ್ಲ ಪ್ರವಚನಗಳು, ಉಪನ್ಯಾಸಗಳು, ಹರಿಕಥೆಗಳು ಇವೆಲ್ಲವೂ ಕಡಿಮೆ ಆಗ್ತಾ ಬರ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಆ ಕುಳಿತು ಕೇಳುವಂಥ ಸ್ಥಿತಿ ನಾವಲ್ಲಿ ಯಾರೂ ಇಲ್ಲ. ಉದಾಹರಣೆಗೆ ಎಲ್ಲಾದರೂ ಒಂದು ಕಾರ್ಯಕ್ರಮಗಳಿಗೆ ಹೋದರೆ, ಮನೆಯ ಬೇರೆ ಬೇರೆ ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಹೋದಾಗ ಫಸ್ಟು ಹುಡುಕ್ತಾ ಇರೋದೇ ಚೇರು. ಇವತ್ತು ಕೆಳಗಡೆ ಕೂತ್ಕೊಳ್ಳುವಂಥದ್ದು ನಾವು ಅಭ್ಯಾಸ ಬಿಟ್ಟು ಹೋಗ್ತಾ ಇದೆ. ಹಾಗಾಗಿ ಮೊದಲಿಗೆ ನಾವು ಕೂತ್ಕೊಳ್ಳುವಂಥ ಅಭ್ಯಾಸ ಹೋಗಬೇಕು. ಸುಖಾಸನ ಆಗಿರ್ಬೋದು, ಅರ್ಧ ಪದ್ಮಾಸನ ಆಗಿರ್ಬೋದು, ನಂತರ ಬರೋದೇ ಈ ಪದ್ಮಾಸನ. ಯಾಕೆಂದರೆ ಪದ್ಮಾಸನಕ್ಕೆ ಬಂದ್ರೇ ಈ ಧಾರ್ಮಿಕ ಆಚರಣೆಗಳು, ಧ್ಯಾನ, ಪೂಜೆ ಇವೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಆಗಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇದಲ್ಲದೆ ಈ ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಆರೋಗ್ಯದ ಸ್ಥಿತಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಉದಾಹರಣೆಗೆ ಪದ್ಮಾಸನ ಕೂತ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಉತ್ತಮ ಆಗುತ್ತೆ. ಅದ್ರ ಜೊತೆಗೆ ರಕ್ತ ಸಂಚಾರ ಸುಗಮಗೊಳ್ಳುತ್ತೆ. ಶರೀರದಲ್ಲಿರುವಂಥ ನರ ದೌರ್ಬಲ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಜೀರ್ಣಕ್ರಿಯೆ ಜೊತೆಗೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಯಾಕಂದರೆ ಏಕಾಗ್ರತೆ ಅಧಿಕವಾಗೋದ್ರಿಂದ ಬುದ್ಧಿಯ ಚುರುಕು ಜಾಸ್ತಿ ಆಗುತ್ತೆ. ಮತ್ತು ಪದ್ಮಾಸನ ಕೂತ್ಕೊಳ್ಳೋದ್ರಿಂದ ಇಡೀ ಶರೀರ ಚೈತನ್ಯಗೊಳ್ಳುತ್ತೆ. ತುಂಬ ಪ್ರಮುಖ ಭಾಗವಾಗಿ ಪದ್ಮಾಸನ ಕೂತ್ಕೊಳ್ಳೋದ್ರಿಂದ ನಮ್ಮ 7 ಸಪ್ತಚಕ್ರಗಳು ಏಕರೂಪಕ್ಕೆ ಬಂದು ಶಕ್ತಿ ಸಂಚಾರ ನಮ್ಮ ಮೂಲಾಧಾರಕ್ಕೆ ಚಕ್ರಕ್ಕೆ ತಲುಪುತ್ತೆ. ಈ ಸಹಸ್ರಾರಕ್ಕೆ ಇಳಿದಂಥ ಶಕ್ತಿ ನಿಧಾನಗತಿಯಲ್ಲಿ ನಮ್ಮ ಮೂಲಾಧಾರ ಚಕ್ರಕ್ಕೆ ತಲುಪುತ್ತೆ. ಹೀಗೆ ಪದ್ಮಾಸನದಲ್ಲಿ ಒಂದು ಸ್ಥಿತಿಯಲ್ಲೇ ಇಷ್ಟು ಹಲವಾರು ಪರಿಣಾಮ ಇದೆ, ಪ್ರಯೋಜನ ಇದೆ ಅಂತ ಆಸನಗಳನ್ನು ನಾವು ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ನಾವು ಹೆಚ್ಚು ಕುರ್ಚಿಗಳನ್ನು ಬಳಸದೆ ಕೆಳಗಡೆ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬರಬೇಕು. ಇಲ್ಲದೆ ಹೋದರೆ
ಇವತ್ತು ಬೆಳಿತಿರುವಂಥ ಮಕ್ಕಳಿಗೆ ಹೆಚ್ಚು ಹೊತ್ತು ನಡೆದ್ರೆ, ಹೆಚ್ಚು ಹೊತ್ತು ನಿಂತ್ಕೊಂಡ್ರೆ ಅದು ಶಿಕ್ಷೆಯಾಗಿ ಪರಿವರ್ತನೆಗೊಂಡ್ಬಿಟ್ಟಿದೆ. ಹಿಂದೆ ಎಲ್ಲ ನೀವು ಗಮನಿಸಿದ್ರೆ ಸಾರಿಗೆಗಳು ಕಡಿಮೆ, ಸಾರಿಗೆ ವ್ಯವಸ್ಥೆ ಅದು ಸಾರ್ವಜನಿಕ ಸಾರಿಗೆ ಅಂತ ನೋಡೋದಾದರೆ ಬಹಳ ಕಡಿಮೆ. ಅದರಲ್ಲಿ ಗಂಟೆಗಟ್ಟಲೆ ಊರಿಂದ ಊರಿಗೆ ನಿಂತ್ಕೊಂಡು ಹೋಗುವ ಶಕ್ತಿ ಇತ್ತು. ಇವತ್ತಿನ ಮಕ್ಕಳಿಗೆ 2 ನಿಮಿಷ 3 ನಿಮಿಷ ಒಂದು ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ನಿಂತಿದ್ರೆ ಅವರು ಕುಸಿದು ಬೀಳ್ತಾರೆ. ಎಷ್ಟೋ ಶಾಲೆಗಳಲ್ಲಿ ಈ ಶನಿವಾರ ಹೊತ್ತು ಬುಧವಾರದ ಹೊತ್ತು ಸಾಮೂಹಿಕವಾಗಿ ವ್ಯಾಯಾಮಗಳನ್ನ ಮಾಡಿಸ್ತಾರೆ. ಇಲ್ಲಿ ನೀವು ಗಮನಿಸಿರ್ಬೋದು, ಆ ಮಕ್ಕಳಿಗೆ ವ್ಯಾಯಾಮದ ಅವಧಿ ಮುಗಿಯೋದ್ರೊಳಗಡೆ ಒಂದಷ್ಟು ಜನ ಕೆಳಗಡೆ ಬಿದ್ದಿರ್ತಾರೆ. ಆ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ. ಕಾರಣ ನಾವು ಕಂಫರ್ಟಬಲ್ ಝೋನ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಸ್ವಲ್ಪ ಹೊರಗಡೆ ಬಂದಾಗ ಮಾತ್ರ ಈ ಎಲ್ಲ ಸಾಧನೆಗಳು ಅರ್ಥ ಆಗುತ್ತೆ. ಹಾಗೆ ಈ ಎಲ್ಲ ಸಾಧನೆಗಳಿಂದ ಅತೀತವಾದಂಥ ಲಾಭವನ್ನು ನಾವು ನೋಡ್ಬೋದು. ಹಾಗಾಗಿ ವೀಕ್ಷಕರೇ, ಕುಳಿತು ಊಟ ಮಾಡಿ, ಕುಳಿತು ಪೂಜೆ ಮಾಡಿ, ಹಾಗೆ ಮಕ್ಕಳಿಗೂ ಕೂಡ ತಿಳಿಸಿ ಕುಳಿತು ಓದುವಂಥದ್ದು, ಕುಳಿತು ಊಟ ಮಾಡುವಂಥದ್ದು, ಹಾಗೆ ಕುಳಿತುಕೊಂಡು ಕೆಲಸ ಮಾಡುವಂಥ ಅಭ್ಯಾಸವನ್ನು ಮಾಡಿಸಿ. ಉದಾಹರಣೆಗೆ ತರಕಾರಿ ಹೆಚ್ಚುವಂಥದ್ದು ಕೆಳಗಡೆ ಕುಳಿತು ಮಾಡಿ, ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಮಾಡುವಂಥದ್ದಕ್ಕೆ ಕೆಲವು ಬಾರಿ ಕಡಿವಾಣ ಹಾಕಿ, ಯಾರಿಗೋ ವಯಸ್ಸಾಗಿದೆ, ಮಂಡಿ ನೋವಿದೆ, ಅನಿವಾರ್ಯ ಇದೆ ಅಂಥವ್ರು ಬಳಸಲಿ. ಆದರೆ ಮಕ್ಕಳಿಗೆ ಸಾಧ್ಯವಾದಷ್ಟು ಇಂಥದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಿ, ಕುಳಿತು ಓದುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ. ಬೇರೆ ಎಲ್ಲ ವ್ಯವಸ್ಥೆಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಡೈನಿಂಗ್ ಟೇಬಲ್ಲು, ರೀಡಿಂಗ್ ಟೇಬಲ್ಗಳು ಅವಶ್ಯಕತೆ ಇದೆ. ಆದರೆ ಕೆಲವೊಂದಷ್ಟು ಸಮಯ ಕೆಳಗಡೆ ಕೂತ್ಕೊಂಡು ಓದೋದ್ರಿಂದ ಈ ಎಲ್ಲ ಲಾಭಗಳು ನಾವು ಪಡ್ಕೊಳ್ತೀವಿ. ರೋಗ ನಿರೋಧಕ ಶಕ್ತಿ, ನರಗಳ ಚೈತನ್ಯ ಶಕ್ತಿ, ಜೀರ್ಣಕ್ರಿಯೆ ಮತ್ತು ಮೆದುಳಿನ ಚುರುಕು ಇವೆಲ್ಲವೂ ಆಗಬೇಕಲ್ವಾ? ಆ ದೃಷ್ಟಿಯಿಂದ ಪದ್ಮಾಸನ ಸರ್ವಶ್ರೇಷ್ಠವಾದಂಥ ಆಸನ. ಈ ಪೂಜೆ, ಧ್ಯಾನ ಮತ್ತು ಸ್ವಾಧ್ಯಾಯ ಮತ್ತು ಆಹಾರ ಭೋಜನ ಸ್ವೀಕಾರಕ್ಕೂ ಇದನ್ನು ಪಾಲಿಸೋಣ. ಧನ್ಯವಾದ.